ಹಿಮಾಲಯದ ತಪ್ಪಲಿನ ಪುಟ್ಟ ನಗರದಲ್ಲಿ ಅರ್ಜುನ್ ಮತ್ತು ಆದಿತ್ಯ ಎಂಬ ಇಬ್ಬರು ಗೆಳೆಯರಿದ್ದರು. ಅಜ್ಜನೇ ನೋಡು, ನಮ್ಮೂರಿನ ಹಿಮಾಲಯ ಪುಸ್ತಕದಲ್ಲಿ ಬಂದಿದೆ. ಎಷ್ಟು ಸುಂದರವಾಗಿ ಕಾಣ್ತಿದೆ. ಈ ಸುಂದರ ಹಿಮಾಲಯ ನನಗೆ ಬಹಳ ಇಷ್ಟ. ಹಿಮಾಲಯದ ಮೇಲೆ ಹತ್ತಿ ಅದರ ತುದಿಯಲ್ಲಿ ನಮ್ಮ ದೇಶದ ಬಾವುಟವನ್ನು ನೆಟ್ಟು ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ನಮಸ್ಕರಿಸಬೇಕೆಂಬುದು ನನ್ನ ಬಹುದಿನಗಳ ಕನಸು. ಈ ಸುಂದರ ಹಿಮಾಲಯವನ್ನು ಹತ್ತಲು ನೀನು ನನಗೆ ಸಹಾಯ ಮಾಡುವೆಯಾ? ನನಗೆ ಗೊತ್ತು, ಇದು ತುಂಬ ಕಠಿಣ ಹಾಗೂ ನಾವು ಇನ್ನೂ ಚಿಕ್ಕವರು. ದೊಡ್ಡ ಬೆಟ್ಟವನ್ನು ಹೊತ್ತುವುದು ಬೇಡ. ನಾವು ಚಿಕ್ಕ ಹಿಮಾಲಯನ್ನಾದರೂ ಹತ್ತಿ ಬರೋಣ. ನಮ್ಮ ಭಾರತದ ಬಾವುಟ ಆ ತುದಿಯಲ್ಲಿ ಹಾರಾಡಬೇಕು ಎಂಬುದು ನನ್ನ ಆಸೆ. ಇದಕ್ಕೆ ಸಿಂಬುವಿನ ಸಹಾಯ ಪಡೆಯೋಣ. ನೀನ್ ಹೇಳಿದ್ದು ಕರೆಕ್ಟ್. ನಡಿ, ಈಗಲೇ ಸಿಂಬನ ಮೀಟ್ ಮಾಡೋಣ. ಇವನೇ ಸಿಂಬು, ಅರ್ಜುನ್ ಮತ್ತು ಆದಿತ್ಯರ ಆತ್ಮೀಯ ಗೆಳೆಯ. ಹಾಯ್ ಗೆಳೆಯ ಸಿಂಬು. ಹೋಹೋ, ಆದಿತ್ಯ, ಈಗ ಹೊರಡಲು ಪ್ಲಾನ್ ಮಾಡೋಣ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹೋಹೋ. ಸಿಂಬು, ನಾವು ಹಿಮಾಲಯ ಹತ್ತಲು ನಿರ್ಧರಿಸಿದ್ದೇವೆ. ಇದು ಆದಿತ್ಯನ ಆಸೆಯಾಗಿದೆ. ನೀನ್ ನಮಗೆ ಸಹಾಯ ಮಾಡುವೆಯಾ? ಹೋ ಸರಿ, ಮಾಡ್ತೀನಿ. ಆದ್ರೆ ಗಾಡಿನ ಮಧ್ಯದಲ್ಲಿ ಸ್ವಲ್ಪ ಎಚ್ಚರ, ಅಪಾಯ ಉಂಟಾಗ್ಬೋದು. ಆಲ್ರೈಟ್, ಸರಿ, ನಡಿರಿ, ಹೊರಡಲು ತಯಾರಿ ನಡೆಸೋಣ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ಅರ್ಜುನ್ ಟಾರ್ಚ್ ಹಾಗೂ ಬೇಕಾಗಿರುವ ಸಾಮಗ್ರಿಗಳನ್ನು ಪ್ಯಾಕ್ ಮಾಡುತ್ತಾನೆ. ಆದಿತ್ಯ ಹಗ್ಗ ಮತ್ತು ಇತರ ಉಪಕರಣಗಳನ್ನು ಪ್ಯಾಕ್ ಮಾಡಿ ರೆಡಿಯಾಗುತ್ತಾರೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಈ ಪ್ರಯಾಣ ನನಗೆ ತುಂಬಾ ಖುಷಿ ಕೊಡ್ತಿದೆ. ಎಲ್ಲರಿಗಿಂತ ಮೊದಲೇ ನಾನೇ ಹಿಮಾಲಯ ಹತ್ತಿ ನನ್ನ ಸಾಹಸವನ್ನು ನಿಮಗೆ ತೋರಿಸುತ್ತೇನೆ. ಮಾತ್ ಸಾಕು, ಈಗ ಹೊರಡೋಣ ಬನ್ನಿ. ಇನ್ನು ದೂರ ನಡಿಬೇಕು. ಮೂವರು ಈಗ ಫುಲ್ ಜೋಶ್ನಿಂದ ಪ್ರಯಾಣ ಶುರು ಮಾಡುತ್ತಾರೆ. ಕೇವಲ ಸ್ವಲ್ಪ ದೂರಕ್ಕೆ ಆದಿತ್ಯನ ಬ್ಯಾಗ್ ಭಾರವೆನಿಸಲು ಶುರುವಾಗುತ್ತದೆ. ಯಾಕೋ ಆದಿತ್ಯ, ಆಗ್ಲೇ ಸುಸ್ತಾಗ್ಬಿಟ್ಟಿದ್ದೀಯಾ? ನಾನೇನ್ ಮಾಡ್ಲಿ, ಈ ಬ್ಯಾಗ್ ತುಂಬಾ ಭಾರ ಅನ್ಸ್ತಿದೆ ನನಗೆ. ಇದನ್ನು ಹೊತ್ಕೊಂಡು ನಡೆಯಕ್ಕಾಗ್ತಿಲ್ಲ. ಚೆನ್ನಾಗಿ ತಿಂದು ತಿಂದುದು ದಪ್ಪ ಆಗಿದ್ಯಾ ನೋಡು. ನಿನಗೆ ನಡೆಯೋಕ್ಕೂ ಆಗ್ತಿಲ್ಲ. ಸರಿ, ಬಾ, ಮುಂದೆ ಎಲ್ಲಾದ್ರೂ ವಿಶ್ರಾಂತಿ ತಗೊಳ್ಳೋಣ. ಸಿಂಬು ಮರ ಹತ್ತಿ ಹಿಮಾಲಯದ ದಾರಿಯನ್ನು ನೋಡುತ್ತಾನೆ. ಫ್ರೆಂಡ್ಸ್ ಆ ಕಡೆ ಹೋಗ್ಬೇಕು. ಓಕೆ ಓಕೆ, ನಿನ್ ಜೋಪಾನ. ಸರಿ ಗೆಳೆಯ. ಏನೋ ಜೋರಾಗಿ ಶಬ್ದ ಕೇಳಿಸ್ತಿದೆ. ಹೆದರ್ಬೇಡ, ಏನೂ ಆಗಲ್ಲ. ಮುಂದೆ ಹೋಗೋಣ. ಆದಿತ್ಯ, ಸ್ವಲ್ಪ ಎಚ್ಚರಿಕೆ. ಓಕೆ ಓಕೆ. ಇದ್ದಕ್ಕಿದ್ದಂತೆ ಕಾಡೆಲ್ಲ ಮಂಜು ಕವಿಯುತ್ತಿದೆ. ನನಗೇನು ಸರಿ ಇಲ್ಲ ಅನ್ಸುತ್ತಿದೆ. ನನಗೀಗ ಸ್ವಲ್ಪ ಭಯವಾಗುತ್ತಿದೆ. ಈಗ ಏನ್ ಮಾಡೋದು? ಹೆದರ್ಬೇಡ, ನಮ್ ಸಹಾಯಕ್ಕೆ ಸಿಂಬು ಜೊತೆಗಿದ್ದಾನೆ. ಯು ಆರ್ ರೈಟ್. ಅರ್ಜುನ್ ಟಾರ್ಚ್ ಹಾಕುತ್ತಾ ದಾರಿ ತೋರಿಸುತ್ತಾ ಮುನ್ನಡೆಯುತ್ತಾನೆ. ಕಾಡು ಮನುಷ್ಯರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬರುತ್ತಾರೆ. ಕಾಡು ಮನುಷ್ಯರು ಮೂವರನ್ನು ಸುತ್ತುವರಿಯುತ್ತಾರೆ. ನೀವೇನ್ ಹೆದರ್ಬೇಡಿ, ನಾನು ಇವ್ರನ್ನ ನೋಡ್ಕೊಳ್ತೀನಿ. ಓಕೆ, ಹುಷಾರು. ಸಿಂಬು ಬರುವುದನ್ನು ನೋಡಿ ಕಾಡು ಮನುಷ್ಯ ಬಾಣ ಹೊಡೆಯುವುದನ್ನು ನಿಲ್ಲಿಸುತ್ತಾನೆ. ಸಿಂಬು ಅವರ ಮುಂದೆ ಏಕಾಏಕಿ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಎಲ್ಲರೂ ನಗುತ್ತಾ ಚಪ್ಪಾಳೆ ಹೊಡೆಯುತ್ತಾರೆ. ಅವರ ನಾಯಕನ ಮುಂದೆ ಸಿಂಬು ಕೋತಿ ಚೇಷ್ಟೆ ಶುರು ಮಾಡುತ್ತಾನೆ. ಕಾಡು ಮನುಷ್ಯರ ನಾಯಕ ಸಿಟ್ಟಿಗೇಳುತ್ತಾನೆ.
ಅವನ ಮುಖಭಾವ ಗಮನಿಸಿದ ಸಿಂಬು ಇಬ್ಬರಿಗೂ ಅಲ್ಲಿಂದ ಓಡುವಂತೆ ಸೂಚನೆ ನೀಡುತ್ತಾನೆ. ಗೆಳೆಯರೆ, ಅಪಾಯ, ಓಡಿ ಓಡಿ. ಈಗ ಅಸ್ಲಿ ಆಟ ತೋರಿಸ್ತೀನಿ, ಬನ್ರೋ. ಬಾಸ್ ಇನ್ ಆಕ್ಷನ್, ಕಮಾನ್. ಅಯ್ಯೋ ಅಮ್ಮ, ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ತಕ್ಷಣವೇ ಟಾರ್ಚ್ ಬೆಳಕನ್ನು ಅವರ ಕಣ್ಣಿಗೆ ಬಿಡುತ್ತಾನೆ ಅರ್ಜುನ್. ಕಾಡಿನ ಮನುಷ್ಯರು ಟಾರ್ಚಿಗೆ ಹೆದರುವುದನ್ನು ಕಂಡು ಇನ್ನಷ್ಟು ಅವರ ಮುಖಕ್ಕೆ ಬೆಳಕು ಬಿಡುತ್ತಾನೆ. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡುತ್ತಾರೆ. ತುಂಬ ದೂರ ಓಡಿದ ಬಳಿಕ ಕೊನೆಗೂ ಹಿಮಾಲಯದ ತಪ್ಪಲನ್ನು ತಲುಪಿ ನಿಟ್ಟುಸಿರು ಬಿಡುತ್ತಾರೆ. ವಾವ್, ಹಾ, ಎಂಥ ಅದ್ಭುತ ಹಾಗೂ ಸುಂದರ ಜಾಗ. ಅಂತೂ ತಲುಪಿದ್ವಿ. ತುಂಬಾ ಲೇಟ್ ಆಯ್ತು. ಈಗ ಇಲ್ಲೇ ಟೆಂಟ್ ಹಾಕಿ ಮಲ್ಗೋಣ. ಯು ಆರ್ ರೈಟ್. ಹೊಟ್ಟೆಗೆ ತಿನ್ನಬೇಕು ಮೊದಲು. ನಿನ್ಗದೇ ತಾನೇ ಚಿಂತೆ. ಪಾಪ, ತಿನ್ಲಿ ಬಿಡು. ಮೂವರು ಟೆಂಟ್ ಸಿದ್ಧಪಡಿಸುತ್ತಾರೆ. ಕಾಡಿನಲ್ಲಿ ನಡೆದ ಘಟನೆಯನ್ನು ನೆನೆದು 3 ಜನ ಜೋರಾಗಿ ನಗುತ್ತಾರೆ. ಈಗಾಗ್ಲೇ ತಡ ಆಯ್ತು, ಬೇಗ ಹೋಗ್ಬೇಕು. ಆದಿತ್ಯ, ರೆಡಿ? ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ಜಾಲಿ ಜಾಲಿ. ಸಿಂಬು ಬಾಣದಿಂದ ಹಗ್ಗವನ್ನು ಬಿಡುತ್ತಾನೆ. ಅರ್ಜುನ್ ಕಲ್ಲಿಗೆ ಹಗ್ಗ ಕಟ್ಟಿ ಭದ್ರಪಡಿಸುತ್ತಾನೆ. ಅರ್ಜುನ್ ನಿರಾಸಾಯವಾಗಿ ಬೆಟ್ಟವನ್ನು ಹತ್ತುತ್ತಾನೆ. ಸಿಂಬು ಹಗ್ಗ ಹಿಡಿದು ನೇತಾಡುತ್ತಾನೆ. ಆದರೆ ಆದಿತ್ಯ ದಪ್ಪ ಇದ್ದ ಕಾರಣ ಹಗ್ಗ ಹಿಡಿದು ಮೇಲೆ ಎತ್ತಲು ಕಷ್ಟಪಡುತ್ತಾನೆ. ಅಯ್ಯೋ, ನನ್ನ ಕೈಲಾಗ್ತಾ ಇಲ್ಲ. ನಾನ್ ಬೀಳ್ತಿದ್ದೀನಿ ಸಿಂಬು, ನನ್ನನ್ನ ಕಾಪಾಡು. ಗೆಳೆಯ, ಚಿಂತಿಸ್ಬೇಡ, ಈಗೋ ಬಂದೆ. ಗೆಳೆಯ, ಹೆದರ್ಬೇಡ, ಗಾಬರಿ ಆಗ್ಬೇಡ, ನಾನಿದ್ದೀನಲ್ಲ. ಹಗ್ಗವನ್ನ ಗಟ್ಟಿಯಾಗಿ ಹಿಡಿದುಕೋ, ನಿನ್ಗೇನಾಗಲ್ಲ. ನಾನು ಹಗ್ಗವನ್ನ ಎಳಿತೀನಿ ನಿಧಾನವಾಗಿ. ಮೇಲ ಹೋಗು, ಹೆದರ್ಬೇಡ, ಏನೂ ಆಗಲ್ಲ. ಹಾ, ಗುಡ್ ಬಾಯ್. ಅಷ್ಟೇ ಅಷ್ಟೇ, ಏನೂ ಆಗಲ್ಲ. ನಿಧಾನವಾಗಿ ಹತ್ತು, ನಿನ್ನಿಂದ ಸಾಧ್ಯ. ಅಷ್ಟೇ, ನೋಡಿದ್ಯಾ ಹೆಂಗ್ ಮೇಲ್ ಬಂದು ನೀನ್ ಸಾಧಿಸ್ಬಿಟ್ಟೆ. ಅಪ್ಪ, ಸತ್ಯ. ಕಷ್ಟಪಟ್ಟು 3 ಜನ ಮೊದಲ ಹಂತಕ್ಕೆ ತಲುಪುತ್ತಾರೆ. ಕರಡಿಗಳ ಗುಂಪು ಅಲ್ಲಿಗೆ ಬರುತ್ತದೆ. ಭಯದಿಂದ 3 ಜನ ನಿಧಾನವಾಗಿ ಹಿಂದೆ ಸರಿಯುತ್ತಾರೆ. ಕರಡಿ ನಮ್ಮೆಲ್ಲೆಲ್ಲ ತಿಂದ್ಬಿಡ್ತಾ. ಏನ್ ಮಾಡೋದು? ಅದರಿಂದ ಹೇಗ್ ತಪ್ಸ್ಕೊಳ್ಳೋದು? ಅಯ್ಯೋ ದೇವ್ರೇ. ಕರಡಿ ಒಮ್ಮೆ ಗರ್ಜಿಸಿ ಅಲ್ಲಿಂದ ಹೊರಟು ಹೋಗುತ್ತದೆ. ಅಯ್ಯೋ ದೇವ್ರೇ, ಕರಡಿ ನಮ್ಮನ್ನ ಏನ್ ಮಾಡ್ದೆ ಹಾಗೆ ಹೋಗುತ್ತಿದೆ. ಸತ್ಯ ದೇವ್ರೇ, ನಮ್ಮನ್ನ ಕಾಪಾಡು. 3 ಜೋರಾಗಿ ಗಾಳಿ ತೆಗೆದುಕೊಂಡು ಸಮಾಧಾನ ಮಾಡಿಕೊಳ್ಳುತ್ತಾರೆ. ಆದಿತ್ಯ, ನಿನ್ ಕೈಲಿ ಏನಾಗಲ್ಲ. ನೀನ್ ಬರೀ ತಿನ್ನಕ್ಕೆ ಸರಿ. ನಾವಿಬ್ರು ಹೋಗಿ ಬಾವುಟ ನೆಟ್ಟು ಬರ್ತೀವಿ. ನೀನ್ ಇಲ್ಲೇ ಕೂತ್ಕೊಂಡು ನೋಡು. ಇದರಿಂದ ಕೋಪಗೊಂಡ ಆದಿತ್ಯ ನಿಧಾನವಾಗಿ ಮೇಲೆ ಎದ್ದು ನಿಲ್ಲುತ್ತಾನೆ.
ನಾನು ಶಕ್ತಿವಂತ, ನನ್ನಿಂದ ಸಾಧ್ಯವಿದೆ. ನಡೀರಿ, ನಾನು ಬರ್ತೀನಿ, ಹೋಗೋಣ. ಈ ಬಾರಿ ಆದಿತ್ಯನೇ ಮೊದಲಿಗೆ ಬೇಗನೆ ಹಗ್ಗ ಹಿಡಿದು ಹತ್ತುತ್ತಾನೆ. ಸಿಂಬು ಮತ್ತು ಅರ್ಜುನ್ ಅವನನ್ನು ಫಾಲೋ ಮಾಡುತ್ತಾರೆ. ಅಂತಿಮವಾಗಿ 3 ಜನ ಗುರಿಯನ್ನು ತಲುಪುತ್ತಾರೆ. ಸಂತೋಷದಿಂದ ಡಾನ್ಸ್ ಮಾಡುತ್ತಾರೆ. ಭಾರತದ ಬಾವುಟವನ್ನು ಹಿಡಿದ ಆದಿತ್ಯ ಹೆಮ್ಮೆಯಿಂದ ನೋಡುತ್ತಾನೆ. ಇಲ್ಬೇಡ, ಇನ್ನೂ ಎತ್ತರದಲ್ಲಿ. ಹೌದು, ಅಷ್ಟು ಎತ್ತರದಲ್ಲಿ. ಅಷ್ಟು ಎತ್ತರದಲ್ಲಿ ಭಾರತ್ ಮಾತಾ ಕಿ ಜೈ. ಭಾರತ ಮಾತೆ ನಿನಗೆ ಜಯವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.